ಹಾಯ್ ಹಲೋ ನಮಸ್ತೆ. ಇದು ಡೇ 5 ಆಫ್ ನನ್ನ ಟ್ರೇಡಿಂಗ್ ಜರ್ನಿ ಮಾಡ್ತಾ ಇರೋದು. ಇದು ಯಾವುದೇ ರೀತಿ ಪ್ರಚೋದನೆ ಅಥವಾ ಟೆಂಪ್ಟ್ ಮಾಡೋಕೆ, ನೀವು ಕೂಡ ಟ್ರೇಡ್ ಮಾಡಿ ಅಂತ ಟೆಂಪ್ಟ್ ಮಾಡೋಕೆ ಮಾಡ್ತಿಲ್ಲ. ಜಸ್ಟ್ ನನ್ನ ಅನಾಲಿಸಿಸ್ ಹೇಗೆ ಮಾಡಿದೆ, ಮುಂದೆ ಹೇಗೆ ಆಗಬಹುದು ಎಂದು. ಸೊ ಇಷ್ಟೇ. ನಾನು ಯೂಸ್ ಮಾಡೋದು 2 ಟೂಲ್, 2 ಇಂಡಿಕೇಟರ್. ಒಂದು ವೇವ್ ಟ್ರೇಡರ್ ಕನ್ನಡ ಎಂದು, ಅವ್ರದ್ದು SR11 ಎಂದು. ಅವ್ರದ್ದು ಕೂಡ ಯೂಟ್ಯೂಬ್ ಇದೆ, ತುಂಬಾ ಚೆನ್ನಾಗಿದೆ, ಚೆಕ್ ಮಾಡಬಹುದು. ವೇವ್ ಟ್ರೇಡರ್ ಕನ್ನಡ ಎಂದು ಟೈಪ್ ಮಾಡಿದ್ರೆ ಸರ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅಂಡ್ LOC ಲಾಜಿಕ್ ಆಪ್ಷನ್ ಚೇನ್ ಅಂತ LOC ಕ್ಯಾಲ್ಕುಲೇಟರ್, ಅದು ಕೂಡ ಯೂಸ್ ಮಾಡಬಹುದು. ನಾನು ಕೂಡ ಅದು ಯೂಸ್ ಮಾಡ್ತೇನೆ. ಅದು ಹಿಂದಿ ಅವ್ರದ್ದು, ಅದು ಕೂಡ ಚೆನ್ನಾಗಿದೆ. ಸೊ ಇವತ್ತು ಟ್ಯೂಸ್ಡೇ ಮಾರ್ಕೆಟ್ ಮುಗ್ದು ಇದೆ, ಬಟ್ ನಾನು ಮಂಡೇದು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಅದು ಜುಲೈ 28 ಎಂದು. ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ, ಸೊ ಇವಾಗ ಮಾಡ್ತಾ ಇದ್ದೀನಿ. ಸೊ SR ಲೆವೆಲ್ ಹಾಕೋಣ. ಸೊ ಅಪ್ರಾಕ್ಸಿಮೇಟ್ಲಿ ವೇವ್ ಅನಾಲಿಸಿಸ್ ಅಲ್ಲಿ ಮೇ ಬಿ ವೇವ್ ಮುಗ್ದಿರಬಹುದು ಅನ್ನಿಸ್ತು. ಬಿ ಕಂಟಿನ್ಯೂ ಮುಗ್ದಿರಬಹುದು. ಸೊ ಇನ್ನು ಕಾಯ್ಬೇಕು, ನೋಡೋಣ. ಸೊ ನನ್ನ ಸ್ವಲ್ಪ ವ್ಯೂ ಸಿ ಶುರುವಾಗಿರ್ಬೋದು ಅಂತ. ನನ್ನ ವ್ಯೂ ಸ್ವಲ್ಪ ಬೇರೆ ಇತ್ತು. ಸೊ 5 ಮಿನಿಟ್ಸ್ ಫ್ರೇಮಿಗೆ ಹೋಗಿ ನೋಡೋಣ ಏನಾಯ್ತು ಅಂತ. ಗ್ಯಾಪ್ ಡೌನ್ ಆಯ್ತು, ಒಂಚೂರು ಚೆನ್ನಾಗಿ ತಗೊಂಡು ಇಲ್ಲಿ ಸಪೋರ್ಟ್ ತಗೊಂಡು ಅಂಡ್ ಇಲ್ಲಿ ಹೋಯ್ತು. ಇಲ್ಲಿಗೆ ಹೋಗಿ ಒಂದು ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಬಂತು, ಬಟ್ ನಾನು ಅದು ಇಗ್ನೋರ್ ಮಾಡಿದೆ, ಅಷ್ಟು ಇದು ಮಾಡಲಿಲ್ಲ. ತುಂಬಾ ತುಂಬಾ ಲೈಕ್ ಇಲ್ಲಿ ಬಿಲ್ಡಪ್ ಆಗ್ತಾ ಇತ್ತು, ಮೇಲೆ ಹೋಗ್ಬೋದು ಅಂತ. ಫಸ್ಟ್ ಇಲ್ಲಿ ಈ ಟೈಮಲ್ಲಿ ತುಂಬಾ ಕಮ್ಮಿ ಇತ್ತು. ಒಂದು ನಿಮಿಷ ಬರ್ದೆ ತೋರಿಸ್ತೀನಿ. ಈ ಟೈಮಲ್ಲಿ ಹೀಗೆ ಬರೋತ್ತಿಗೆ ಸಿ ಆಲ್ಮೋಸ್ಟ್ ತುಂಬಾ ಜಾಸ್ತಿ ಇತ್ತು, ಆಲ್ಮೋಸ್ಟ್ ಡಬಲ್ ಇತ್ತು ಪಿ ಅಂತ. ಪಿ ಡಬಲ್ ಇತ್ತು, ಬಟ್ ಯಾವಾಗ ಇಲ್ಲಿ ರೀಚ್ ಆಯ್ತು ಪಿ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಬಂತು. ನಾನೇನ್ ಥಿಂಕ್ ಮಾಡಿದೆ, ಮೇ ಬಿ ಇಲ್ಲಿ ತನಕ ಹೋಗ್ಬೋದು ಅಂತ ಥಿಂಕ್ ಮಾಡಿ ಇಲ್ಲಿ ಪಿ ಸೆಲ್ ಮಾಡಿದೆ ಅಂಡ್ ಸ್ಟಾಪ್ ಲಾಸ್ ಆಯ್ತು, ಯಾಕಂದ್ರೆ ಕೆಳಗೆ ಬಂತು. ಸೊ ನಾನು ಪಿ ಸೆಲ್ ಮಾಡಿದೆ, 500 ಪರ್ ಲಾಟ್ ಇಟ್ಟಿದ್ದೆ. ಕರೆಕ್ಟ್ ಈ ಕ್ಯಾಂಡಲ್ 500 ಹೊಡಿತು. ನಾನು ಎಕ್ಸಿಟ್ ಆಗುತ್ತೆ, ಅದೇನ್ ಮಾಡಕ್ಕಲ್ಲ, ಸ್ಪೇಕ್ ಬರುತ್ತೆ. 560 ಏನೋ ಎಕ್ಸಿಟ್ ಆಗುತ್ತೆ. ನಂದು ಇದು ಕೂಡ ಡೌಟ್ ಎಲ್ಲ ಇತ್ತು. ಸೊ ಬರೀ 2 ಡಾಟ್ಸ್ ಹಾಕಿದ್ದೆ. ಅಂದ್ರೆ ನಾನು ಯೂಸಲಿ 4 ಡಾಟ್ಸ್ ಹಾಕ್ತೀನಿ, ಬರೀ 2 ಡಾಟ್ಸ್ ಹಾಕಿದೆ, ಯಾಕಂದ್ರೆ ಡೌಟ್ ಅಲ್ಲಿತ್ತು. ಇದನ್ನ ಎಕ್ಸಿಟ್ ಮಾಡಿದ ತಕ್ಷಣ ಏನಾಯ್ತಂದ್ರೆ ರಪ್ ಅಂತ ಒಂದು ರ್ಯಾಲಿ ಕೊಡ್ತು. ನಮ್ಮ SL ಹಿಟ್ ಮಾಡಿ ಪ್ರಾಫಿಟ್ ಕಡೆ ತುಂಬಾ ಚೆನ್ನಾಗಿ ಹೋಯ್ತು. ಪ್ರಾಫಿಟ್ ಕಡೆ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಸಿಕ್ತಿತ್ತು ಇಲ್ಲಿ ತನಕ ಹೋಲ್ಡ್ ಮಾಡಿದ್ರೆ. ಬಟ್ ಏನ್ ಮಾಡಕ್ಕಾಗಲ್ಲ, ರೂಲ್ಸ್ ಫಾಲೋ ಮಾಡ್ಬೇಕು. ಇವತ್ತೇನೋ SL ಆಗಿ TP ಕಡೆ ಹೋಗಿದ್ರೆ, ಇನ್ನೊಂದ್ ದಿವಸ SL ಹಾರ್ ರೂಲ್ ಹಂಗೆ ಇಟ್ಕೊಂಡಿದ್ರೆ ಒಂದೊಂದ್ಸಲ ಡೌನ್ ಹೋಗ್ಬಿಡುತ್ತೆ. ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸೊ ಬಿಗಿನರ್ಸ್ ಅಲ್ಲಿ ನಾನು ಮಾಡ್ತಾರೆ, ಬಟ್ ಆ ತರ ಮಾಡಕ್ ಹೋಗ್ಬೇಡಿ. ನಿಮ್ SL ನ ರೆಸ್ಪೆಕ್ಟ್ ಮಾಡಿ SL ತಗೊಳ್ಳಿ. ಆಮೇಲೆ TP ನಾರು ಆಗ್ಲಿ ಏನಾದ್ರು ಆಗಿ. ಸೊ ನಾನು ಬ್ಯಾಂಕ್ ನಿಫ್ಟಿಲಿ ಇಷ್ಟೇ ಮಾಡಿದ್ದು, ಬಟ್ ನಿಫ್ಟಿಲಿ ಇಷ್ಟೇ ಮಾಡಿದ್ದು. ಬಟ್ ಬ್ಯಾಂಕ್ ನಿಫ್ಟಿಲಿ ಒಂದು 12 o'clock ಸ್ಟ್ರಾಟಜಿಯ ಪ್ರಕಾರ ಒಂದು ಟ್ರೇಡ್ ತಗೊಂಡೆ. 12 o'clock ಸ್ಟ್ರಾಟಜಿ ನಿಮಗೆ ಡೌಟ್ ಇರ್ಬೋದು, ಬಟ್ ಮುಂದೆ ಹೇಳ್ತೀನಿ ಹೇಗೆ ಅಂತ. ಅದು ಇದು ನೋಡ್ತಾ ಇರಿ, ಮುಂದೆ ಹೇಳ್ತೇನೆ. ಬಟ್ ಡೈಲಿ ಅನಾಲಿಸಿಸ್ ಮಾಡ್ತೀಗ ನಿಮಗೆ ಈ ಸ್ಟ್ರಾಟಜಿ ಗೊತ್ತಾಗುತ್ತೆ. ಸೊ ನಿನ್ನೆ ಅಂದ್ರೆ ಫ್ರೈಡೆ 12 o'clock ಪ್ರಕಾರ ಇಲ್ಲಿ 12 o'clock 15 ಮಿನಿಟ್ಸ್ ಆಗಿ ನೋಡ್ತೀನಿ ನಾನು ಈ ಸ್ಟ್ರಾಟಜಿ. ನಾನು 15 ಮಿನಿಟ್ಸ್ ನೋಡ್ತೀನಿ. ಒಂದು ನಿಮಿಷ ಚೇಂಜ್ ಮಾಡ್ಕೊಂತೀನಿ ಟೈಮ್ ಫ್ರೇಮ್. ಓಕೆ, SR ಲೆವೆಲ್ ಒಂದ್ ಸ್ವಲ್ಪ ಆಫ್ ಮಾಡಿದ್ದೀನಿ, ಆಮೇಲೆ ಯೂಸ್ ಮಾಡೋಣ ಇದನ್ನು. ಇದು SR ಲೆವೆಲ್ ಅಂಡ್ 12 o'clock ಸ್ಟ್ರಾಟಜಿ ಸೂಪರ್ ಆಗುತ್ತೆ. ಸೊ ನನ್ನ ಏನು ಅಂದ್ರೆ ನಿನ್ನೆ ಅಂದ್ರೆ ಫ್ರೈಡೆ 12:15 ರೇಂಜ್ ನೋಡಿದೆ. ನಾನು ಈ 12:15 ರೇಂಜ್ ಇನ್ನು ಗ್ಯಾಪ್ ಡೌನ್ ಓಪನ್ ಆಗಿದೆ. ನಾನು ಡೇನ ಗ್ಯಾಪ್ ಡೌನ್ ಕನ್ಸಿಡರ್ ಮಾಡಲ್ಲ, 12:15 ರೇಂಜ್ ನ ಗ್ಯಾಪ್ ಡೌನ್ ಕನ್ಸಿಡರ್ ಮಾಡ್ತೇನೆ. ನೋಡಿ 12:15 ರೇಂಜ್ ಇದು. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಗ್ಯಾಪ್ ಡೌನ್ ಆಗಿದೆ. ಓಕೆ, ಆಮೇಲೆ ಒಂದು ಗ್ಯಾಪ್ ಡೌನ್ ಆಗಿದೆ. ನನ್ನ ಗ್ಯಾಪ್ ಡೌನ್ ಆದ್ಮೇಲೆ ಇನ್ನು ಕೆಳಗೆ ಹೋಗ್ಬೇಕು ಅನ್ನೋ ಒಂದು ಥಾಟ್. ಆದ್ರೆ ಒಂದು ರೂಲ್ಸ್ ಇದೆ ಇಲ್ಲಿ. ಗ್ಯಾಪ್ ಡೌನ್ ಆದ್ಮೇಲೆ ಫಸ್ಟ್ ಅಂದ್ರೆ 9:15 to 9:30 ಕ್ಯಾಂಡಲ್ ಅಂತ 15 ಮಿನಿಟ್ಸ್ ಕ್ಯಾಂಡಲ್
ಇದ್ರೂ ಲೋ ಬ್ರೇಕ್ ಮಾಡಬೇಕು. ಅದು ಯಾವುದೇ ಕ್ಯಾಂಡಲ್ ಆಗಿದೆಯೋ 12 ಒಳಗೆ ಬ್ರೇಕ್ ಮಾಡಬೇಕು. ಈಗ ನೋಡಿ 12 ಬ್ರೇಕ್ ಮಾಡಿಲ್ಲ, ಈ ವಿತ್ನು ಕೂಡ ಬ್ರೇಕ್ ಮಾಡಿಲ್ಲ, ಒಂದು ಸ್ವಲ್ಪ ನಿಂತು ವಾಪಸ್ ಹೋಗಿದೆ. ಸೊ ನಾನು ಇದು ಬ್ರೇಕ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಅವಾಗ ನಂದು ಏನು ವ್ಯೂ ಇರುತ್ತೆ ಅಂದ್ರೆ, ಈ 12 ಇವತ್ತಿನ 12 ಅಂದ್ರೆ ಮಂಡೇ 12 ರೇಂಜ್ ಇರುತ್ತಲ್ವಾ, ಅದರಿಂದ ನನ್ನ ಬುಲ್ಲಿಶ್ ಸೈಡ್ ವ್ಯೂ ಇರುತ್ತೆ. ಇಲ್ಲಿ ಬ್ರೇಕ್ ಮಾಡಿ 12 ರೇಂಜ್ ಏನಾದ್ರು ಇಲ್ಲೇ ಆಗಿದ್ದಿದ್ರೆ ನನ್ನ ವ್ಯೂ ಬೇರೆ ಸೈಡ್ ಇರೋದು. ಬಟ್ ಇದು ಬುಲ್ಲಿಶ್ ಸೈಡ್ ಇತ್ತು. ಸೊ ನಾನು ಹೇಗೆ ಮಾಡಿದೆ, ತಗೊಂಡೆ. ಸೊ ನಾನು ಇದ್ರ ಜೊತೆ SR ಲೆವೆಲ್ ಒಂದು ನೆನ್ಪಿಟ್ಕೊಳ್ಳಿ, ಇದು ವರ್ಕ್ ಆಗೋದು ಈ ಸ್ಟ್ರಾಟಜಿ ಓನ್ಲಿ ವಿತ್ ಹೆಡ್ಜಿಂಗ್, ಬೆಟರ್ ವಿತ್ ಸೆಲ್ಲಿಂಗ್ ವಿತ್ ಹೆಡ್ಜಿಂಗ್. ಏನ್ ನೀವು ಬುಲ್ ಪುಟ್ ಸ್ಪ್ರೆಡ್ ಅಂತೀರಾ, ಬೇರ್ ಕಾಲ್ ಸ್ಪ್ರೆಡ್, ಇದ್ರಲ್ಲಿ ಮಾತ್ರ ವರ್ಕೌಟ್ ಅನ್ನೋದು. ಇಲ್ಲಾಂದ್ರೆ ನೀವು ನೇಕೆಡ್ ಸೊ ಆಪ್ಷನ್ ಬೈನ್ ಅಥವಾ ಸೆಲ್ಲಿಂಗ್ ಮಾಡ್ತೀನಿ ಅಂದ್ರೆ 99% ಫಿಟ್ ಆಗುತ್ತೆ. ಸೊ ಇದ್ರ ಜೊತೆ ನಾನು SR ಕನ್ಫರ್ಮೇಶನ್ ತಗೊಂಡೆ. ನೋಡಿ ಇಲ್ಲಿ ಬ್ರೇಕ್ ಡೌನ್ ಆಗ್ಲಿಲ್ಲ 915 ಕ್ಯಾಂಡಲ್. ಇಲ್ಲಿ ಇಲ್ಲೇ 5 ಒಂದು ಝೋನ್ ಕನ್ಸಿಡರ್ ಮಾಡಿದೆ. SR ಕಡೆಯಿಂದ ಒಂದು ದೊಡ್ಡ ವಿಕ್ ಮಾಡಿ ಅಪ್ಪರ್ ಸೈಡ್ ಇಂದ ಒಂದು ಗ್ರೀನ್ ಕ್ಯಾಂಡಲ್ ತೋರಿಸ್ತಾ ಇತ್ತು. ಸೊ ನಾನು ಇಲ್ಲಿ ಎಂಟೆ ತಗೊಂಡೆ ಅಂಡ್ ಇಷ್ಟು ಹಿಡಿಯಬಹುದಿತ್ತು. ಬಟ್ ನಾನು ಈ ಸ್ಟ್ರಾಟಜಿ ಈಗ ಟ್ರೈ ಮಾಡ್ತಾ ಇದ್ದೀನಿ, ಬ್ಯಾಕ್ ಟೆಸ್ಟ್ ಮಾಡಿದೆ ಕೂಡ ಚೆನ್ನಾಗಿದೆ. ನೀವು ನೆಕ್ಸ್ಟ್ ವಿಡಿಯೋಸ್ ನೋಡ್ತಾ ಇದ್ರೆ ಅದ್ರಲ್ಲೂ ಗೊತ್ತಾಗುತ್ತೆ ಮುಂದೆ ಹೇಗೆ ಅನಾಲಿಸಿಸ್ ಮಾಡ್ತೀನಿ ಅಂತ. ನಾಳೆ ವಿಡಿಯೋ ಇದು ಮಾಡ್ತೀನಿ, ಈಗ ನೆಕ್ಸ್ಟ್ ವಿಡಿಯೋ ಕೂಡ ನೋಡ್ಬೋದು. ಸೊ ಇಷ್ಟು ಹಿಡಿದ್ರೆ ಈ ಸ್ಟ್ರಾಟಜಿ ನಿಮಗೆ ಒಂದೇ ಸರಿ ಬರಲ್ಲ, ಹೇಳ್ತಾ ಇರ್ತೀನಿ, ಅನಾಲಿಸಿಸ್ ಮಾಡ್ತಾ ಇರ್ತೀನಿ, ಬೇಕಾದ್ರೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಸೊ ಇದು ಇಲ್ಲಿ ಒಂದು ಪ್ರಾಫಿಟ್ ಹಿಡಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು SL ತಗೊಂಡೆ. ಸೊ ಇದು ನನ್ನ ಇವತ್ತಿನ ಟ್ರೇಡ್ ಆಗಿತ್ತು. ಅಷ್ಟೇ. ಥ್ಯಾಂಕ್ ಯು.